ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅಭಿಪ್ರಾಯ ಸಂಗ್ರಹದ ಮೇಲಾಟ. ಹಾಲಿ ಶಾಸಕರು ಸಂಸದರ ಅಭಿಪ್ರಾಯ ಓಕೆ, ಆದರೆ ನಮ್ಮ ಅಭಿಪ್ರಾಯ ಯಾಕಿಲ್ಲ? ಯಡಿಯೂರಪ್ಪ ಆಪ್ತ ಬಳಗದ ಮಾಜಿ ಶಾಸಕರು ಸಂಸದರ ಕೂಗಿದು. ಸೋತ ಮಾತ್ರಕ್ಕೆ ನಮ್ಮನ್ನ ಕಡೆಗಣಿಸಬೇಡಿ, ದೂರ ಇಡಬೇಡಿ. ರಾಧಾ ಮೋಹನ್ ದಾಸ್ ಭೇಟಿ ಮಾಡಲಿದ್ದಾರೆ ಬಿಎಸ್ವೈ ಆಪ್ತರು. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಯ ಅಭಿಪ್ರಾಯ ಸಂಗ್ರಹದಲ್ಲಿ ಈ ಮೂಲಕ ಮೇಲಾಟಗಳು ಜೋರಾಗ್ತಾ ಇದೆ. ಒಂದು ಕಡೆ ಯತ್ನಾಳ ಬಣದಿಂದ ನಾನಾ ರೀತಿಯ ಪ್ರಯೋಗಗಳು, ಹೊಸ ಹೊಸ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ. ಮತ್ತೊಂದು ಕಡೆ ನಮ್ಮನ್ನು ಕಡೆಗಣಿಸಬೇಡಿ ಅಂಥೇಳಿ BS ಯಡಿಯೂರಪ್ಪ ಬಣದ ಒಂದಿಷ್ಟು ನಾಯಕರುಗಳು ಈಗ ರಾಜ್ಯ ಬಿಜೆಪಿ ಉಸ್ತುವಾರಿಯವರನ್ನು ಭೇಟಿಯಾಗಲಿಕ್ಕೆ ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಗುಪ್ತ ಚೀಟಿಯ ಮತದಾನದ ಮೂಲಕ ಆಯ್ಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮುಚ್ಚಿದ ಲಕ್ಕೋಟೆಯಲ್ಲಿ ಕಳುಹಿಸಿ ಯಾರು ರಾಜ್ಯಾಧ್ಯಕ್ಷರು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ವರಿಷ್ಠರಿಗೆ ಬಿಟ್ಟಿರುತ್ತೆ. ಬಟ್ ಇಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ವರಿಷ್ಠರ ಏನು ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗ್ತಾ ಇದೆ. ಈಗ BS ಯಡಿಯೂರಪ್ಪ ಆಪ್ತರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು, ಅವರು ನಡೆಸ್ತಾ ಇರುವಂತಹ ಸಭೆಗಳು ಯಾವುದಾದ್ರೂ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳಿದೆಯಾ, ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ 2004ರ ನಂತರ ಅಂದರೆ ಹತ್ತತ್ರ 20 ವರ್ಷಗಳಾಗ್ತಾ ಇದೆ. ಅದಾದ ಬಳಿಕ ರಾಜ್ಯಾಧ್ಯಕ್ಷ ಹುದ್ದೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು. ಅಲ್ಲಿ ತನಕವೂ ಕೂಡ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಕೂಲಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ಯಾರು ಪಿಕ್ ಮಾಡ್ತಾರೆ ರಾಜ್ಯಾಧ್ಯಕ್ಷರನ್ನ, ಇಲ್ಲಿ ಅಭಿಪ್ರಾಯವನ್ನು ಕೂಡ ಕೇಳಿಕೊಂಡು ಇವರೇ ರಾಜ್ಯಾಧ್ಯಕ್ಷರು ಅಂತಲೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ನೇಮಕ ಆಯ್ಕೆಯನ್ನು ಕೂಡ ಹೊರಡಿಸ್ತಾ ಇದ್ರು, ಆದೇಶವನ್ನು ಹೊರಡಿಸ್ತಾ ಇದ್ರು. ಆದರೆ ಈಗ 20 ವರ್ಷಗಳ ಬಳಿಕ ಈ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಮತ್ತು ಆ ಒಂದು ರಾಜ್ಯಾಧ್ಯಕ್ಷರ ರೇಸ್ ಏನಿದೆ ಅದು ಬೇರೆ ಬೇರೆ ರೀತಿಯ ಟರ್ನನ್ನು ತೆಗೆದುಕೊಳ್ತಾ ಇದೆ. ಆದರೆ ನಿಯಮಾವಳಿಗಳ ಪ್ರಕಾರ 711 ಮತದಾರರು ಯಾರಿದ್ದಾರೆ ಅವರ ಅಭಿಪ್ರಾಯಗಳನ್ನು ಕೇಳೋದಕ್ಕಷ್ಟೇ ಒಂದು ರೀತಿಯಲ್ಲಿ ಅವಕಾಶ ಇದೆ ಅನ್ನೋ ವಾದವೂ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಹಾಲಿ ಶಾಸಕರು ಮತ್ತು ಸಂಸದರು ಇನ್ಕ್ಲೂಡ್ ಆಗ್ತಾರೆ ಈ ಒಂದು ವೋಟಿಂಗ್ ಇದರಲ್ಲಿ. ಅದು ಬಿಜೆಪಿಯ ಬೈಲಾದಲ್ಲೇ ಇದೆ, ನಿಯಮಾವಳಿಗಳಲ್ಲೂ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಕೌನ್ಸಿಲ್ ಮೆಂಬರ್ಸ್ ಅಂತ ಯಾರಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಮತದಾನದ ಹಕ್ಕಿರುತ್ತೆ. ಜೊತೆಗೆ ಜಿಲ್ಲಾಧ್ಯಕ್ಷರು ಅಂದರೆ 39 ಜಿಲ್ಲಾಧ್ಯಕ್ಷರು ಇರ್ತಾರೆ. ಅಂದರೆ ಬೆಂಗಳೂರಿನಲ್ಲಿ 3 ಜಿಲ್ಲಾಧ್ಯಕ್ಷರಿದ್ದಾರೆ, ಜೊತೆಗೆ ಆ ಮೈಸೂರು ಆಗಿರ್ಬೋದು ನಗರ ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು. ಆ ಕಾರಣಕ್ಕೋಸ್ಕರವಾಗಿ 39 ಬಿಜೆಪಿಯ ಒಂದು ಸಂಘಟನಾ ಜಿಲ್ಲಾಧ್ಯಕ್ಷರುಗಳು ಇರ್ತಕ್ಕಂಥದ್ದು. ಹಾಗಾಗಿ ಅವರನ್ನು ಪರಿಗಣನೆ ಮಾಡ್ತಾರೆ. ಆದರೆ ಮಾಜಿ ಶಾಸಕರು, ಮಾಜಿ ಸಂಸದರ ಒಂದು ಅಭಿಪ್ರಾಯಗಳನ್ನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪರಿಗಣನೆ ಮಾಡಬೇಕು ಅಂತ ಇಲ್ಲ. ಆ ಕಾರಣಕ್ಕೋಸ್ಕರ ಅವರು ಹೊರಗಡೆ ಇಡ್ತಾ ಇದ್ದಾರೆ. ಆದರೆ ಇವರ ಕೂಗು ನಮ್ಮನ್ನು ಕೂಡ ಪರಿಗಣಿಸಬೇಕು ಈ ಒಂದು ವಿಚಾರದಲ್ಲಿ ಅಂತಲೂ ಕೂಡ ಧ್ವನಿ ಎತ್ತಿದ್ದಾರೆ. ಇದಕ್ಕೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಸೊಪ್ಪಾಗುತ್ತೆ ಕಾದ್ ನೋಡಬೇಕಾಗತ್ತೆ. ಯಾಕೆಂದರೆ ಕರ್ನಾಟಕಕ್ಕೆ ಒಂದು ರೂಲ್ಸು, ಬೇರೆ ರಾಜ್ಯಗಳಿಗೆ ಒಂದು ರೂಲ್ಸನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಚುನಾವಣಾ ನಿಯಮಾವಳಿಗಳು ಮತ್ತು ರಾಷ್ಟ್ರೀಯ ಬಿಜೆಪಿ ಬೈಲಾದಲ್ಲಿ ಏನಿದೆ ಅದನ್ನೇ ಅಡಾಪ್ಟ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಅಳೆದು ತೂಗಿ ಫೈನಲ್ ಆಗಿ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಕಾದ್ ನೋಡಬೇಕಾಗತ್ತೆ. ಇವತ್ತಿನ ಸಭೆಗಳೇನಿದೆ ಅಭಿಪ್ರಾಯ ಸಂಗ್ರಹ ಸಭೆಗಳು ಸಾಕಷ್ಟು ಒಂದು ರೀತಿಯಲ್ಲಿ ಮಹತ್ತರವಾಗಿರ್ತಕ್ಕಂಥದ್ದು. ಅಂದರೆ ವಿಜೇಂದ್ರ ಇರಬೇಕು ಅಥವಾ ಎಕ್ಸಿಟ್ ಆಗಬೇಕು, ಚುನಾವಣೆ ನಡಿಬೇಕು ಅಥವಾ ಬಿಡಬೇಕು, ಎಲ್ಲದಕ್ಕೂ ಕೂಡ ಎಲ್ಲ ಒಂದು ಕಡೆ ಈ ಒಂದು ಅಭಿಪ್ರಾಯ ಸಂಗ್ರಹಣೆ ಸಾಕಷ್ಟು ಒಂದು ರೀತಿಯಲ್ಲಿ ರೋಚಕತೆಯಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ದಿನ ಬಿಜೆಪಿಯ ಪಾಲಿಗೆ ಒಂದು ರೀತಿಯಲ್ಲಿ ಮಹತ್ವದ ದಿನ ಅಂತಲೇ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಒಂದು ಕಡೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ, ಮತ್ತೊಂದು ಕಡೆ ಗುಪ್ತ ಚೀಟಿಯ ಮತದಾನ ಆಗಬೇಕು ಅಂಥೇಳಿ ಯತ್ನಾಳ್ ಟೀಮ್ ಆಗ್ರಹಿಸ್ತಾ ಇದೆ. ವರಿಷ್ಠರ ನಿರ್ಧಾರ, ಅವರು ತೆಗೆದುಕೊಳ್ಳುವಂತಹ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್.